ಬುಧ ಗ್ರಹ. ಸ್ನೇಹಿತರೆ, ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಅಂದ್ರೆ ಅದು ಬುಧ ಗ್ರಹ. ಇದು ಸೌರಮಂಡಲದಲ್ಲಿ ಅತಿ ಚಿಕ್ಕ ಗ್ರಹ ಕೂಡ ಹೌದು. ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋ ಮೂಲಕ ಬುಧ ಗ್ರಹದತ್ತ ನಮ್ಮ ಪ್ರಯಾಣ ಬೆಳೆಸೋಣ. ಹಾಗೂ ಬುಧ ಗ್ರಹದ ವಿಶೇಷತೆ ಏನು, ಇದರ ಸಾಂದ್ರತೆ ಎಷ್ಟು, ಇಲ್ಲಿ ತಾಪಮಾನ ಎಷ್ಟಿರುತ್ತೆ, ಈ ಬುಧ ಗ್ರಹ ಸೂರ್ಯನಿಂದ ಎಷ್ಟು ಅಂತರದ ದೂರವನ್ನು ಹೊಂದಿದೆ, ಇಲ್ಲಿ ವರ್ಷಕ್ಕೆ ಎಷ್ಟು ದಿನಗಳು, ಈ ಗ್ರಹದಲ್ಲಿ ಅನ್ಯ ಜೀವ ಜಂತುಗಳು ಬದುಕಬಹುದಾ, ಹೀಗೆ ಬುಧ ಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಬುಧ ಗ್ರಹದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಈ ಬುಧ ಗ್ರಹವನ್ನ ಆಂಗ್ಲ ಭಾಷೆಯಲ್ಲಿ ಮರ್ಕ್ಯೂರಿ ಪ್ಲಾನೆಟ್ ಅಂತ ಕರೀತಾರೆ. ಈ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಹಾಗೂ ಸೌರಮಂಡಲದಲ್ಲಿ ಅತಿ ಚಿಕ್ಕ ಗ್ರಹವಾಗಿದೆ. ಇದು ಸೂರ್ಯನಿಂದ ಸುಮಾರು 5,79,00,000 ಕಿಲೋಮೀಟರ್ ದೂರದಿಂದ ಅಸೆಂಟ್ರಿಕ್ ಆರ್ಬಿಟ್ ನಲ್ಲಿ ಆರ್ಬಿಟ್ ಆಗ್ತಿದೆ. ಈ ಬುಧ ಗ್ರಹ ನಮ್ಮ ಸೂರ್ಯನಿಗೆ ಹತ್ತಿರದಿಂದ ಆರ್ಬಿಟ್ ಆಗ್ತಾ ಇರೋದ್ರಿಂದ ಇದು ಟೈಡಲ್ಲಿ ಲಾಕ್ಡ್ ಆಗಿದೆ. ಅಂದ್ರೆ ಬುಧ ಗ್ರಹದಲ್ಲಿ ಒಂದು ಬದಿ ನಿರಂತರವಾಗಿ ಸೂರ್ಯನತ್ತ ಮುಖ ಮಾಡಿ ಹಗಲಿರುತ್ತೆ, ಅದೇ ತರಹ ಮತ್ತೊಂದು ಕಡೆ ಗಾಢ ಅಂಧಾಕಾರದಲ್ಲಿರುತ್ತೆ. ಈ ಬುಧ ಗ್ರಹ ನಮ್ಮ ಭೂಮಿಯಿಂದ ಸುಮಾರು 9,17,00,000 ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಹವನ್ನು ನಾವು ಯಾವುದೇ ಟೆಲಿಸ್ಕೋಪ್ ಸಹಾಯವಿಲ್ಲದೆ ಬರಿಗಣ್ಣಿನಿಂದ ನೋಡಬಹುದು. ಈ ಗ್ರಹ ನಮಗೆ ಸೂರ್ಯಾಸ್ತದ 1 ಗಂಟೆಯ ನಂತರ ಆಕಾಶದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಆದ್ದರಿಂದ ಈ ಗ್ರಹವನ್ನ ಈವ್ನಿಂಗ್ ಸ್ಟಾರ್ ಅಂತ ಕೂಡ ಕರೀತಾರೆ. ಅದೇ ತರಹ ಬೆಳಿಗ್ಗೆ ಸೂರ್ಯೋದಯದ 1 ಗಂಟೆ ಮುನ್ನ ಆಕಾಶದಲ್ಲಿ ಪೂರ್ವ ದಿಕ್ಕಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಸ್ನೇಹಿತರೆ, ಇನ್ನು ನಮ್ಮ ಭೂಮಿಯಿಂದ ಬುಧ ಗ್ರಹಕ್ಕೆ ಪ್ರಯಾಣ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಪ್ರಯಾಣ ಮಾಡುವ ಏರ್ಕ್ರಾಫ್ಟ್ ಅಂದ್ರೆ ಅದು ಲಾಕ್ಹೀಡ್ SR-71 ಬ್ಲ್ಯಾಕ್ ಬರ್ಡ್ ಅಂತ. ನಿಮಗೆ ಗೊತ್ತಾ, ಇದು 1 ಗಂಟೆಗೆ ಬರೋಬ್ಬರಿ 3,530 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಸ್ನೇಹಿತರೆ, ಇಲ್ಲಿ ಈ ಏರ್ಕ್ರಾಫ್ಟ್ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನಾವು ಸ್ಪೇಸ್ಗೆ ಏರ್ಕ್ರಾಫ್ಟ್ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಈಗ ಈ ಏರ್ಕ್ರಾಫ್ಟ್ ಗಂಟೆಗೆ 3,530 ಕಿಲೋಮೀಟರ್ಗಳ ವೇಗದಲ್ಲಿ ನಮ್ಮ ಭೂಮಿಯಿಂದ ಈ ಬುಧ ಗ್ರಹಕ್ಕೆ ತಲುಪಲು ಸುಮಾರು 24 ದಿನಗಳು ಬೇಕಾಗತ್ತೆ. ನಾವು ಶುಕ್ರ ಗ್ರಹವನ್ನ ದಾಟಿ ಮುಂದೆ ಹೋದಾಗ ನಮಗೆ ಕೆಲ ಲಕ್ಷಾಂತರ ಕಿಲೋಮೀಟರ್ಗಳ ದೂರದಿಂದಲೇ ಈ ಬುಧ ಗ್ರಹ ತುಂಬಾ ದೊಡ್ಡದಾಗಿ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ. ಈ ಬುಧ ಗ್ರಹದ ವ್ಯಾಸ ಅಂದ್ರೆ ಈ ಗ್ರಹದ ಡಯಾಮೀಟರ್ 4,880 ಕಿಲೋಮೀಟರ್ ವಾಗಿದ್ದು, ನಮ್ಮ ಸೌರಮಂಡಲದಲ್ಲಿ 4 ಟೆರೆಸ್ಪಿಯಲ್ ಗ್ರಹಗಳಲ್ಲಿ ಈ ಬುಧ ಗ್ರಹ ಕೂಡ ಒಂದು. ಈ ಬುಧ ಗ್ರಹದ ಗ್ರಾವಿಟಿ ನಮ್ಮ ಭೂಮಿಯ ಗ್ರಾವಿಟಿಯೊಂದಿಗೆ ಹೋಲಿಕೆ ಮಾಡಿದ್ರೆ ಕೇವಲ 38% ನಷ್ಟು ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಭೂಮಿ ಮೇಲೆ 100 kg ಇರುವ ಒಬ್ಬ ವ್ಯಕ್ತಿ ಬುಧ ಗ್ರಹದ ಮೇಲೆ ಕೇವಲ 38 kg ಮಾತ್ರ ಇರ್ತಾನೆ. ಬುಧ ಗ್ರಹ ಅತ್ಯಂತ ವೇಗವಾಗಿ ತಿರುಗುವ ಕಾರಣದಿಂದ ಈ ಗ್ರಹದಲ್ಲಿ ಕೇವಲ 88 ದಿನಗಳು ಮಾತ್ರ ಒಂದು ವರ್ಷದ ಅವಧಿಯಾಗಿರುತ್ತೆ. ಅಂದ್ರೆ ನೀವು ಬುಧ ಗ್ರಹಕ್ಕೆ ಏನಾದ್ರು ಹೋದ್ರೆ 1 ವರ್ಷಕ್ಕೆ 4 ಬಾರಿ ನಿಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳಬಹುದು. ನಮ್ಮ ಭೂಮಿಗೆ ಇರುವ ಹಾಗೆ ಈ ಗ್ರಹಕ್ಕೆ ಯಾವುದೇ ತರಹದ ನೈಸರ್ಗಿಕ ಉಪಗ್ರಹಗಳಿಲ್ಲ, ಅಂದ್ರೆ ಯಾವುದೇ ತರಹ ಚಂದ್ರನಿಲ್ಲ. ಸ್ನೇಹಿತರೆ, ಇನ್ನು ಬುಧ ಗ್ರಹದ ಮೇಲೆ ಲ್ಯಾಂಡಿಂಗ್ ಆದ್ರೆ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಭೂಮಿಯ ಹಾಗೆ ಈ ಬುಧ ಗ್ರಹ ಕೂಡ ರಾಕಿ ಸರ್ಫೇಸ್ ಅನ್ನ ಹೊಂದಿದೆ. ಹಾಗಾಗಿ ನಾವು ಈ ಬುಧ ಗ್ರಹದ ಮೇಲೆ ಲ್ಯಾಂಡ್ ಆಗಬಹುದು. ಇದರ ಸರ್ಫೇಸ್ ನೋಡೋದಕ್ಕೆ ಗ್ರೇಸ್ ಬ್ರೌನ್ ಕಲರ್ ಅನ್ನ ಹೊಂದಿದೆ. ಅದೇ ತರಹ ನಿಮಗೆ ಈ ಗ್ರಹದ ಮೇಲೆ ದೊಡ್ಡ ದೊಡ್ಡ ನೀರಿಲ್ಲದ ಕೆರೆಗಳು ಕಾಣಿಸಿಕೊಳ್ಳುತ್ತೆ. ಇವು ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ನಿಂದ ಕ್ರಿಯೇಟ್ ಆಗಿರೋದು. ಈ ಗ್ರಹ ಅತ್ಯಂತ ಥಿನ್ ಅಟ್ಮಾಸ್ಫಿಯರ್ ಹೊಂದಿರುತ್ತೆ. ಅಂದ್ರೆ ನಮ್ಮ ಭೂಮಿಯ ಮೇಲೆ ಕಾಣುವ ಹಾಗೆ ಆಕಾಶ ಬುಧ ಗ್ರಹದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಈ ಗ್ರಹ ಸೂರ್ಯನಿಗೆ ತುಂಬಾ ಹತ್ತಿರದಲ್ಲಿರೋದ್ರಿಂದ ಈ ಗ್ರಹದಿಂದ ಸೂರ್ಯ ಅತ್ಯಂತ ಬೃಹತ್ ಆಕಾರದಲ್ಲಿ ಕಾಣಿಸಿಕೊಳ್ತಾನೆ. ನಮ್ಮ ಸೂರ್ಯನ ನಿಜವಾದ ಉಗ್ರ ರೂಪ ಹೇಗಿರುತ್ತೆ ಅನ್ನೋದನ್ನ ಈ ಬುಧ ಗ್ರಹದಿಂದ ನೋಡಬಹುದು. ಈ ಗ್ರಹದಿಂದ ಸೂರ್ಯ ನಮ್ಮ ಭೂಮಿಯಿಂದ ಕಾಣಿಸಿಕೊಳ್ಳೋದಕ್ಕಿಂತ 2.5 ಪಟ್ಟು ದೊಡ್ಡದಾಗಿ ಕಾಣಿಸಿಕೊಳ್ತಾನೆ. ಹಾಗೂ ಈ ಬುಧ ಗ್ರಹದ ತಾಪಮಾನ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಒಂದು ವೇಳೆ ನೀವು ಈ ಬುಧ ಗ್ರಹದ ಗಾಢ ಅಂಧಾಕಾರದ ಬದಿಯಲ್ಲಿ ಲ್ಯಾಂಡಿಂಗ್ ಆದ್ರೆ ಅಲ್ಲಿನ ತಾಪಮಾನ ಸುಮಾರು -180 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಈ ತಾಪಮಾನ ಮನುಷ್ಯರನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಗಡ್ಡೆ ಕಟ್ಟಿಸುತ್ತೆ. ಅದೇ ತರಹ ನೀವೇನಾದ್ರೂ ಬೆಳಕಿರುವ ಬದಿಯಲ್ಲಿ ಲ್ಯಾಂಡಿಂಗ್ ಆದ್ರೆ ಅಲ್ಲಿನ ತಾಪಮಾನ ಸುಮಾರು 430 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಈ ತಾಪಮಾನ ಮನುಷ್ಯರನ್ನ ಸುಟ್ಟು ಬೂದಿ ಮಾಡುವಷ್ಟಿರುತ್ತೆ. ಇದು ಲೆಡ್ ಅನ್ನ ಕೂಡ ಕರಗಿಸುತ್ತೆ, ಅಂದ್ರೆ ಅಷ್ಟು ಬಿಸಿಯಾಗಿರುತ್ತೆ. ಸ್ನೇಹಿತರೆ, ಆದ್ರೆ ನಿಮಗೆ ಗೊತ್ತಾ, ಇದರ ನಾರ್ತ್ ಹಾಗೂ ಸೌತ್ ಪೋಲ್ಸ್ ಹತ್ತಿರ ಆಳವಾದ ಕ್ರೇಟರ್ಸ್ ನಲ್ಲಿ ಐಸ್ ಕೂಡ ಕಂಡು ಬಂದಿದೆ. ಬುಧ ಗ್ರಹದ ಮ್ಯಾಗ್ನೆಟಿಕ್ ಫೀಲ್ಡ್ ಅತ್ಯಂತ ವೀಕ್ ಆಗಿರುತ್ತೆ. ಇದು ನಮ್ಮ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕೇವಲ 1% ಹೊಂದಿದೆ. ಸೂರ್ಯನಿಂದ ಬಿಡುಗಡೆಯಾಗುವ ಸೋಲಾರ್ ವಿಂಡ್ಸ್ ನೇರವಾಗಿ ಬುಧ ಗ್ರಹದ ಸರ್ಫೇಸ್ ಮೇಲೆ ಬೀಳುತ್ತೆ. ಆಗ ಅದು ಇಂಟೆನ್ಸ್ ಮ್ಯಾಗ್ನೆಟಿಕ್ ಟೋರ್ನಾಡ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದೊಂದು ಕಾರಣ ಸಾಕು
ನಾವು ಎಷ್ಟೇ ಪ್ರೊಟೆಕ್ಟೆಡ್ ಸ್ಪೇಸ್ ಸೂಟ್ ಹಾಕೊಂಡ್ರು ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ನಲ್ಲಿ ಇಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ನಾವು ಬುಧ ಗ್ರಹದ ಮೇಲೆ 1 ನಿಮಿಷಕ್ಕಿಂತ ಹೆಚ್ಚು ಸಮಯ ಬದುಕಲು ಸಾಧ್ಯವಿಲ್ಲ. ಆದರೆ ಬುಧ ಗ್ರಹದ ಬಗ್ಗೆ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದಕ್ಕೆ ವಿಜ್ಞಾನಿಗಳು ಇದುವರೆಗೂ 2 ಮಷಿನ್ಸ್ ಅನ್ನ ಬುಧ ಗ್ರಹಕ್ಕೆ ಉಡಾವಣೆ ಮಾಡಿದ್ದಾರೆ. ಅವು ಮೇರಿನರ್ 10 ಹಾಗೂ ಮೆಸೆಂಜರ್ ಅಂತ. ಇದೊಂದು ಅಮೆರಿಕನ್ ರೋಬೋಟಿಕ್ ಸ್ಪೇಸ್ ಪ್ರೋ. ಇದನ್ನ 1973 ನವೆಂಬರ್ 3ರಂದು ನಾಸಾ ಲಾಂಚ್ ಮಾಡಿದೆ. ಇದು 2 ಉಪಗ್ರಹವನ್ನ ಫ್ಲೈಬೇ ಮಾಡಿದ ಮೊಟ್ಟ ಮೊದಲ ಸ್ಪೇಸ್ ಕ್ರಾಫ್ಟ್. ಇದು ಬುಧ ಗ್ರಹದ ಹತ್ತಿರಕ್ಕೆ 1975 ಮಾರ್ಚ್ 16ರಂದು 327 ಕಿಲೋಮೀಟರ್ ದೂರದಲ್ಲಿ ಸೇರಿಕೊಂಡಿತ್ತು. ಈ ಮಷೀನಿನ ಮುಖ್ಯ ಉದ್ದೇಶ ಬುಧ ಗ್ರಹದ ಎನ್ವೈರ್ಮೆಂಟ್, ಅಟ್ಮಾಸ್ಫಿಯರ್, ಸರ್ಫೇಸ್ ಹಾಗೂ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಸಂಶೋಧನೆ ಮಾಡೋದು. ಇನ್ನು ಮೆಸೆಂಜರ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇದು ಕೂಡ ನಾಸಾ ಲಾಂಚ್ ಮಾಡಿದ ಒಂದು ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್. ಇದನ್ನ 2004 ಆಗಸ್ಟ್ 3ರಂದು ಲಾಂಚ್ ಮಾಡಿದ್ರು. ಇದು 2009 ಸೆಪ್ಟೆಂಬರ್ 29ರಂದು ಬುಧ ಗ್ರಹಕ್ಕೆ 228 ಕಿಲೋಮೀಟರ್ ದೂರಕ್ಕೆ ಸೇರಿಕೊಂಡಿತ್ತು. ಈ ಮಷೀನಿನ ಮುಖ್ಯ ಉದ್ದೇಶ ಬುಧ ಗ್ರಹದ ಸರ್ಫೇಸ್ ಕೆಮಿಕಲ್ ಕಾಂಪೋಸಿಷನ್, ಜಿಯೋಲಾಜಿಕಲ್ ಹಿಸ್ಟ್ರಿ, ಅದರ ಮ್ಯಾಗ್ನೆಟಿಕ್ ಫೀಲ್ಡ್, ಕೋರ್, ಎಕ್ಸೋಸ್ಪೇಸ್ ಅನ್ನ ಸ್ಟಡಿ ಮಾಡೋದು. ಸ್ನೇಹಿತರೆ, ಕೊನೆಯದಾಗಿ ಬುಧ ಗ್ರಹದ ಬಗ್ಗೆ ಹೇಳೋದಾದ್ರೆ ಯಾವುದೇ ಜೀವ ಜಂತುಗಳು ಈ ಬುಧ ಗ್ರಹದ ಮೇಲೆ ಜೀವಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ, ಈ ಬುಧ ಗ್ರಹದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.